MP ಗಳು ಹೊಡೆದ್ರಲ್ಲಿ ದೊಡ್ಡ ಅಸಾಧ್ಯ ಕೆಲಸ ಅಂತ ಏನಿಲ್ಲ ಮೋದಿ ಮತ್ತು ಚಾರ್ಜುಡಿಗೆ. ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದು ಎಟ್ ಎನಿ ಕಾಸ್ಟ್ ಯಾವುದೇ ಪ್ರಸಂಗದಲ್ಲಿ 360 ಜನ 2/3 ಮೆಜಾರಿಟಿ. ಅದಾಯ್ತಪ್ಪ ಅಂತಂದ್ರೆ ನಾವು ಬದಲಾವಣೆ ತರಬಹುದು. ಕ್ಷೇತ್ರ ಮರು ವಿಂಗಡಣೆ ಡಿಲಿಮಿಟೇಷನ್ ಮಾಡಿದ್ವಪ್ಪ ಅಂತಂದ್ರೆ ನಮ್ಮ ಸೇಫರ್ ಸೈಡ್ ಆಗ್ತೀವಿ, ನಮ್ಮನ್ನು ಸೋಲಿಸೋರು ಯಾರಿಲ್ಲ ಸಮೀಪದೊಳಗೆ ಅನ್ನುವಂಥ ನೆಲಗಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಇದು ಭಯ ಇವತ್ತು ಚಂದ್ರಬಾಬು ನಾಯ್ಡು ಕ್ಷೇತ್ರಕ್ಕಾಗಿ. ಇಲ್ಲಿ ಬಂದಾಗ ಮತ್ತೆ ಸುಮ್ಮನೆ ಹೋಗುದಿಲ್ಲ ಅವರು, ಬಂದು ಉದ್ಘಾಟನೆ ಮಾಡಿ ಕ್ರಸ್ಟ್ ಗೇಟ್ ಓಪನ್ ಮಾಡಿ ಇಲ್ಲ. ಅದ್ರ ಜೊತೆಗೆ ಇಬ್ಬರು DK ಶಿವಕುಮಾರ್ ಅವರನ್ನು ಮತ್ತು ಅದೇ ಕಾಲಕ್ಕೆ ನಮ್ಮ ರೇವಂತ್ ರೆಡ್ಡಿ ಅವ್ರನ್ನ ಹೊಗಳುವಂಥ ಕೆಲಸವನ್ನು ಮಾಡ್ತಾರೆ, ಪ್ರೈಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಪ್ಪ ಒಳ್ಳೆ ಹೆಂಗಿದ್ದೀರಿ, ಎಲ್ಲರ ಜೊತೆಗಿದ್ದೀರಿ, ಒಳ್ಳೆ ಕೆಲಸ ಮಾಡಬಲ್ಲರಿ, ನಿಮ್ಮಂಥವ್ರು ಸಿಗೋದು ಅಪರೂಪ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇದರಿಂದ ಈಗ ಸಹಜವಾಗಿ ಅನ್ನಿಸ್ತದೆ ಯಾಕಪ್ಪ ಇದು ಈ ಕಡೆ ಹೊರಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು. ಅದಕ್ಕೆ ಕಾರಣ ಇಷ್ಟ, ತಮ್ಮ ಪಕ್ಷ ಇಂದಿಲ್ಲ ನಾಳೆ ಈ ಇಬ್ಬರು ಮಹಾಶಯರಿಂದ ಒಡೆದು ಹೋಗ್ಬೋದೇನೋ ಅಂತೇಳಿ. ಯಾಕಂತಂದ್ರೆ ಮೋದಿ ಶಾರ್ ಅವ್ರ ಇತಿಹಾಸ ನೋಡಿದ್ರೆ ಗೊತ್ತದ, ಮೋದಿ ಅವರಂತೆ ತಮ್ಮ ಎದುರಾಳಿಗಳನ್ನು ಯಾರನ್ನೂ ಇಟ್ಕೊಂಡಿಲ್ಲ, ಇಟ್ಕೊಳ್ಳಿಕ್ಕೆ ಹೋಗುದಿಲ್ಲ. ಈವನ್ ತಮ್ಮ ಸ್ವಪಕ್ಷದಲ್ಲಿರಲಿ RSSದಲ್ಲಿ ಎಲ್ಲೂ ಇರಲಿ, ಸಂಜಯ್ ಜೋಶಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಪ್ರವೀಣ್ ತೊಗಾಡಿಯಾ ಇರ್ಬೋದು, ವಿನಯ್ ಕಟಿಯಾರ್ ಅವರು ಇರ್ಬೋದು, ಯಾರನ್ನಾದರೂ ಬದಿಗೆ ಸರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿವರೆಗೆ. ಒಂದು ಕಾಲಕ್ಕೆ ನೀವು ಪ್ರವೀಣ್ ತೊಗಾಡಿಯಾರ ಮಾತಕ್ಕೆ ಅದಕ್ಕೆ ಎಲ್ಲರೂ ಓಡಿ ಬರ್ತಾ ಇದ್ವಿ, ನೋಡ್ತಾ ಇದ್ರು ಎಷ್ಟು ಅದ್ಭುತ ಹಿಂದುತ್ವವಾದಿ ಅಂತೇಳಿ. ವಿನಯ್ ಕಟಿಯಾರ್ ಅವರು ಇವತ್ತು ಎಲ್ಲಿದ್ದಾರೆ ಪಾಪ, ಅವರು ಎಲ್ಲರೂ ಮೂರು ಗುಂಪಾಗಿಬಿಟ್ಟಿದ್ದಾರೆ. ಇವತ್ತು ನೋಡ್ರಿ ರಾಮ ಮಂದಿರ ತಮ್ಮ ಬೇಕಾದ ತಂದು ಕೂಡಿಸ್ಬಿಟ್ರು, ಚಂಪತ್ ರಾಯ್ನೋ ಅನಿಲ್ ಮಿಶ್ರಾ ಅಂತವ್ರನ್ನೋ ಯಾರು ತಂದು ಕೂಡಿಸ್ಬಿಟ್ರಲ್ಲ. ಇವತ್ತು ಎಂಥ ಹಗರಣ ಆಗ್ಯದಪ್ಪ ಇವತ್ತು. ಅದು ಎಲ್ಲ ಮೋದಿಯವ್ರ ಜನನ. ಅದನ್ನೆಲ್ಲ ಇವತ್ತು ವಿನಯ್ ಕಟಿಯಾರ್ ವಿರೋಧ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಪ್ರವೀಣ್ ತೊಗಾಡೆ ಪಾಪ ಮೂರು ಗುಂಪಾಗಿದ್ದಾರೆ ಗುಜರಾತ್ದಲ್ಲಿ. ಈ ನೇಚರ್ ಇದ್ದಂಥ ಮೋದಿಯವ್ರನ್ನ ನಂಬುತ್ತಾರೆ ಯಾರ್ರಿ ರಾಜಕೀಯದಲ್ಲಿ, ಅದರಲ್ಲೂ ವಿರೋಧಿಗಳು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದರಲ್ಲೂ ಚತುರ ಚಂದ್ರಬಾಬು ನಾಯ್ಡು. ಚತುರ ಅನ್ನೋದು ಎರಡು ಮಾತೇ ಅಲ್ಲ. ಈಗ ನಮ್ಮ ಕನ್ನಡದಲ್ಲಿ ಉತ್ತರ ಕನ್ನಡದ ಒಂದು ಶಬ್ದ ಬೆರಿಕಿ. ಬೆರಿಕಿ ಅಂದರೆ ಶ್ರೂಡ್ ಅನ್ನೋ ಶಬ್ದಕ್ಕೆ ಸಮಾನವಾದಂಥ ಪದ ಅದು, ಅದನ್ನು ಬಳಸ್ತಾರೆ ಅವರಿಗೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಅವರು ತಮ್ಮನ್ನು ತಾವು ರಕ್ಷಣೆ ಮಾಡೋ ಸಲುವಾಗಿ. ಯಾಕಂದ್ರೆ ಆಂಧ್ರದಲ್ಲಿ ಇವತ್ತು ಪವನ್ ಕಲ್ಯಾಣ ಇದು ಜೋರದ ಹಿಂದುತ್ವವಾದಿ ಅವ್ರನ್ನ ತೆಗೆದುಕೊಂಡು ಮುಂದೆ ಜಗನ್ಮೋಹನ್ ರೆಡ್ಡಿಯ ಕೆಲವು ಮಂದಿ ಸಪೋರ್ಟ್ ತೊಗೊಂಡು ನನ್ನ ದೂರ ಸರಿಸ್ಬೋದು ಅನ್ನೋಂಥದ್ದು. ಈಗ ಮೊದಲಿನಷ್ಟು ಆರ್ಥಿಕ ಸಹಾಯ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಚಂದ್ರಬಾಬು ನಾಯ್ಡು ಅವರಿಗೆ. ಮೊದಲ ಹೂವಿನ ಹಾಸ್ಯ ರತ್ನಗಂಬಳಿ, ಅದರಲ್ಲೂ ಮುಖ್ಯವಾಗಿ ರೆಡ್ ಕಾರ್ಪೆಟ್ನ ಕೈತಾರೆ ಹಾಕಿ ಅವ್ರು ಬಂದರೆ ಸಾಕಪ್ಪ ಅನ್ನೋಂಗಿತ್ತು. ಇವತ್ತು ಆ ಸ್ಥಿತಿ ಇಲ್ಲ. ಯಾಕಂದ್ರೆ ಆವತ್ತು